2019ನಿಂದ ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ ಇವನು. 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂತು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರೆ. ಆ 8 ಲಕ್ಷನ ಅವಳು ತನ್ನ ಕಬರ್ಡ್ನಲ್ಲಿ ಇಟ್ಕೊಂಡಿರ್ತಾಳೆ. ಅದು ಈಶ್ವರ್ ಸಿಂಗ್ ಅವಳ ಕಡೆಯಿಂದ ಮಾಹಿತಿ ತಕ್ಕೊಂಡು ಆ 8 ಲಕ್ಷ ಪಿರಿಯಾಡಿಕಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನನಗೆ ಇಷ್ಟು ಕೊಡು ಅಷ್ಟು ಕೊಡು, ಇಲ್ಲಾಂದರೆ ನೀನು ವಿಡಿಯೋಸು ಫೋಟೋಸ್ ಪ್ರೈವೇಟ್ ಫೋಟೋಸ್ ನನ್ನ ಜೊತೆ ಫಿಸಿಕಲಿ ಆಗಿರೋ ಫೋಟೋಸು ವಿಡಿಯೋಸನ್ನೆಲ್ಲ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅದು 8 ಲಕ್ಷ ಪೂರ್ತಿ ಎಲ್ಲ ಅವಳಿಗೆ ತಕ್ಕೊಳ್ತಾನೆ. ಆಮೇಲೆ ಏನು ಹೇಳ್ತಾನೆ, ನಾನು ನಿನ್ನ ಮದುವೆ ಆಗೋನು ಅಂತ ಪದೇ ಪದೇ ಹೇಳಿ ಅವನು ನಂಬಿಸ್ತಿರ್ತಾನೆ. ಸೊ 2021 ಅವಳ ತಾಯಿ ಕ್ಯಾನ್ಸರ್ ಇನ್ಫೆಕ್ಷನ್ನಿಂದ ತೀರ್ಕೊಳ್ತಾಳೆ. ಆ ತೀರ್ಕೊಂಡು ಆದಮೇಲೆ ತಾಯಿದ ಬಂಗಾರ ಮತ್ತು ಅವಳು ಮದುವೆಗೋಸ್ಕರ ಮಾಡಿದ ಬಂಗಾರ ಎಲ್ಲ ಅವಳ ಕಡೆ ಇಡ್ತಾರೆ ಅವ್ರ ಅಣ್ಣಂದಿರು ಮತ್ತು ಅಪ್ಪ. ಅವಳ ಕಬರ್ಡ್ದಲ್ಲಿರೋ ಬಂಗಾರದ ಬಗ್ಗೆನೂ ಅವನು ನಾಲೆಜ್ ತಗೊಳ್ತಾನೆ. ಮತ್ತು ಮೋರೋವರ್ ಬಿಸ್ನೆಸ್ ಹಾಕೋನು, ಇಬ್ಬರು ಕೂಡಿ ನಾವು ಜೀವನ ಮಾಡೋನು ಅಂಥೇಳಿ ಅವಳನ್ನ ನಂಬಿಸಿ ಆಮೇಲೆ 7 ಲಕ್ಷ ಅವಳ ಅಪ್ಪನ ಹೆಸರಿನಲ್ಲಿರೋ FD 7 ಲಕ್ಷನೂ ಸಹಿತ ಅವಳ ಕಡೆ ಛೇಡಿಸಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ 7 ಲಕ್ಷನೂ ತನ್ನ ಗೂಗಲ್ ಪೇ ಥ್ರೂ ತೊಗೊಂಡಿದ್ದಾನೆ. ಪೂರ್ತಿ 7 ಲಕ್ಷ ಅವಳು ಹೆದರಿ ಅವನ ಬೆದರಿಸಿರೋ ಬ್ಲ್ಯಾಕ್ ಮೇಲಿಗೆ ಹೆದರಿ ಆ 7 ಲಕ್ಷನೂ ಅವನ ಅಕೌಂಟಿಗೆ ಗೂಗಲ್ ಪೇನಿಂದ ಕಳಿಸಿದಾಳೆ. ಆ ನಂತರ ಅವ್ರ ತಂದೆ ಮತ್ತು ಅಣ್ಣಂದಿರು ಅವಳಿಗೆ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅವಳು ಸ್ವಲ್ಪ ಹೆದರಿ ಏನು ಮಾಡ್ಬೇಕನ್ನೋ ದಾರಿ ಕಾಣಿಸಲ್ದ ಅವಳು ಆ ಗೋಲ್ಡ್ ಆರ್ನಾಮೆಂಟ್ಸ್ ತನ್ನಲ್ಲಿರೋ ಎಲ್ಲ ಗೋಲ್ಡ್ ಆರ್ನಾಮೆಂಟ್ಸ್ 150 ಗ್ರಾಮ್ಸ್ಗಿಂತನೂ ಜಾಸ್ತಿ ಇರೋ ಗೋಲ್ಡ್ ಆರ್ನಾಮೆಂಟ್ಸ್ ಶಾಪುರದಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ ಕಡೆ ಪ್ಲೆಜ್ ಮಾಡಿ ಆ ಬಂದಿದ್ದ ದುಡ್ಡನ್ನು ಅಣ್ಣಗೆ ಮತ್ತು ಅಣ್ಣಂದಿರಿಗೆ ಮತ್ತು ತಂದೆಗೆ ಕೊಡ್ಬೇಕಂತನೋ ವಿಚಾರದಿಂದ ಆ ಗೋಲ್ಡ್ ಎಲ್ಲ ಶಾಪುರದಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ಗೆ ಕಡೆ ತೊಗೊಂಡು ಹೋಗ್ತಾಳೆ. ಆ ಗೋಲ್ಡ್ ಸ್ಮಿತ್ ಆ ಬಂಗಾರದ ಆರ್ನಾಮೆಂಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡು 3,80,000 ಕೊಡ್ತಾನೆ. ಆ 3,80,000 ಸಹಿತ ಇವಳ ಕಡೆಯಿಂದ ದೋಚ್ಕೊಳ್ತಾನೆ ಅವನು. ಮತ್ತೇನು ಹೇಳ್ತಾನೆ, ಗೋಲ್ಡ್ ಸ್ಮಿತ್ ಕಡೆ ಕಡಿಮೆ ದುಡ್ಡು ಬಂದಿದೆ, ಎಲ್ಲಾದರೂ ಬ್ಯಾಂಕ್ನಲ್ಲಿ ಇಟ್ಟರೆ ಜಾಸ್ತಿ ಬರ್ತದ ಅಂಥೇಳಿ ಆ ಗೋಲ್ಡ್ ಸ್ಮಿತ್ ಕಡೆಯಿಂದ ಆ ಬಂಗಾರದ ಆಭರಣಗಳನ್ನೆಲ್ಲ ತೊಗೊಂಡು ಹೋಗಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟು ತನ್ನ ಹೆಸರಿನಿಂದ ಲೋನ್ ತೊಗೊಳ್ತಾನೆ. ಗೋಲ್ಡ್ ಆರ್ನಾಮೆಂಟ್ಸ್ ಎಲ್ಲ ಇವಳದು ತೊಗೊಂಡು ಹೋಗಿ ಪ್ಲೆಜ್ ಮಾಡಿ ಗೋಲ್ಡ್ ಲೋನ್ ಮಾಡಿದ್ದೂ ತನ್ನ ಕಡೆ ಇಟ್ಕೊಳ್ತಾನೆ. ಅದನ್ನು ತಾನೇ ಯೂಸ್ ಮಾಡ್ತಾನೆ. ಬ್ರಿಯೋ ಕಾರ್ ತೊಗೊಳ್ಳೋದು, MG ಕಾರ್ ತೊಗೊಳ್ಳೋದು ಅಂತೂ ಎಲ್ಲ ಆ್ಯಶ್ ಮಾಡಿದ್ದಾನೆ ಅವನ್ನೆಲ್ಲ. ಅವಳು ದುಡ್ಡು ಬಂಗಾರ ಎಲ್ಲ ತೊಗೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡಿ ಮೋರೋವರ್ ಅಕ್ಕಿನ ಫಿಸಿಕಲಿ ಸಹಿತ ಯೂಸ್ ಮಾಡಿದ್ದಾನೆ. ಟೋಟಲ್ 19 lakhsಗಿಂತ ಜಾಸ್ತಿ ಮತ್ತು 1500 ಗ್ರಾಮ್ಗಿಂತನೂ ಜಾಸ್ತಿ ಗೋಲ್ಡ್, 150 ಗ್ರಾಮ್. ಎಸ್, ಶಾಪುರ್ ಪೊಲೀಸ್ ಸ್ಟೇಷನಲ್ಲಿ ಅವಳು ಲಾಸ್ಟ್ ಮಂತ್ನಿಂದ ಓಡಾಡ್ತಿದ್ದಾಳೆ. ಕೈ ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಲ್ರೆಡಿ. ಬಟ್ ಶಾಪುರ್ ಪೊಲೀಸ್ ಸ್ಟೇಷನ್ದವ್ರು ಏನು ಹೇಳಿದ್ರು, ಹೋಗು ಅವನ ಕಡೆ ಹೋಗಿ ಸೆಟಲ್ ಮಾಡು. ಇವಳು ಅವನ ಮನೆಗೆ ಹೋಗಿದ್ದಾಳೆ. ಅವನ ತಾಯಿಗೆ ಮತ್ತು ಅವನ ಅಣ್ಣಂದಿರಿಗೆ ಎಲ್ಲ ಹೇಳಿದ್ದಾಳೆ. ಅವಳ ತಾಯಿ ಅವಳನ್ನ ಹೊಡೆದು 3 ಕೋಟಿ ಕೊಡು, ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳೋ ಒಂದು ಡಿಮಾಂಡ್ ಇಟ್ಟಿದ್ದಾಳೆ. ಹೋಗಲಿ 3 ಕೋಟಿ ಕೊಡಲಿಲ್ಲ ಅಂತಂದ್ರೂ ಇದು ಏನು 19 ಲಕ್ಷಕ್ಕಿಂತ ಜಾಸ್ತಿ ಏನು ದುಡ್ಡು ಕೊಟ್ಟಿದ್ದಾಳೆ ಅವಳು. ಮತ್ತು ಬಂಗಾರದ್ದು ಅಮೌಂಟ್ 35 lakhs ಮೈನಸ್ ಮಾಡೋನು 3 ಕೋಟಿ ಒಳಗಿಂದ ಉಳಿದಿದ್ದು ಕೊಡು, ನಿನ್ನ ಜೊತೆ ಮದುವೆ ಮಾಡ್ತೀವಿ ನನ್ನ ಮಗಂದು ಅಂತ ಹೇಳಿ ಬಡಿದು ಕಳಿಸಿದ್ದಾಳೆ. ಸೊ ಪದೇ ಪದೇ ಇವಳು ಪ್ರಯತ್ನ ಮಾಡಿದ್ದಾಳೆ. ಮೋರೋವರ್ ಅವಳಿಗೆ ಗೈನಕ್ ಇಶ್ಯೂನೂ ಆಗಿದ್ದಿದೆ. ಅವಳು ಓವರಿ ಮೇಲೆ ಸಿಸ್ಟ್ ಆಗಿದ್ದಾವ ಮತ್ತು ಕೆಲವೊಂದು ಬೇರೆ ಹೆಲ್ತ್ ಇಶ್ಯೂನೂ ಆಗಿದ್ದಾವೆ. ಅವ್ರ ರಿಪೋರ್ಟ್ ಸಹಿತ ನಾನು ಹಚ್ಚಿದ್ದೀನಿ ಕಂಪ್ಲೇಂಟ್ ಜೊತೆ. ಓಕೆ, ಫ್ರೆಂಡ್ಶಿಪ್ ಅವಳು ಒಬ್ಳು ಫ್ರೆಂಡ್ ಕಡೆಯಿಂದ ಗುರುತು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾ ಮೇಲೆ ಅವನು ರಿಕ್ವೆಸ್ಟ್ ಕಳಿಸಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ.
ಮೋಸ ಮಾಡಿ ಮನಿ ಮತ್ತು ಬಂಗಾರ ಎಕ್ಸ್ಟಾರ್ಟ್ ಮಾಡಿದಾನ, ಅವಳನ್ನು ಫಿಸಿಕಲಿ ಯೂಸ್ ಮಾಡಿದಾನ, ಅದ್ರ ಫೋಟೋಸ್ ವಿಡಿಯೋಸ್ ತೊಗೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ಅವಳ ಕಡೆಯಿಂದ ದುಡ್ಡು ಮತ್ತು ಬಂಗಾರನ ದೋಚ್ಕೊಂಡಿದ್ದಿರೋದು ಇದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಮತ್ತು ಅವಳ ಬಂಗಾರ ಏನು ಪ್ಲೆಜ್ ಮಾಡಿದಾನ ಅವ್ನು ತನ್ನ ಹೆಸರಿನಲ್ಲಿ, ದುಡ್ಡು ಏನು ತಗೊಂಡಿದ್ದಾನ, ಐಫೋನ್ ಇವಳ ತಾಯಿ ಕೊಟ್ಟಿರೋ ಒಂದು ಐಫೋನ್ 21ರಲ್ಲಿ ಐಫೋನ್ ಕೊಟ್ಟಿದ್ಲು ಅವಳ ತಾಯಿ, 1,31,000 ಅದು ಐಫೋನು ಸಹಿತ ಕಸ್ಕೊಂಡಿದ್ದಾನ ಅವಳದು. ಮತ್ತು ಮೋರೋವರ್ ಪುನಃ ಅವಳನ್ನು ಕರ್ಕೊಂಡು ಹೋಗೋದು, ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲ್ದೆ ಬಂಗಾರ ವಾಪಸ್ ಕೊಡಬೇಕು, ಐಫೋನ್ ವಾಪಸ್ ಕೊಡಬೇಕು, ಮತ್ತು ಅವಳಿಗೆ ಆಗಿರೋ ಅನ್ಯಾಯ ಅತ್ಯಾಚಾರ ಏನು ಮಾಡಿದಾನ, ಬ್ಲ್ಯಾಕ್ ಮೇಲ್ ಮಾಡಿದಾನ, ನಿನ್ನ ಮದುವೆ ಆಗಲ್ದಂಗೆ ನೋಡ್ಕೊಳ್ತೀನಿ, ಮತ್ತು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನಾನು ನಿನ್ನ ವಿಡಿಯೋಸು ಫೋಟೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳೋ ಒಂದು ವಿಡಿಯೋನು ಆಡಿಯೋನೂ ಇದೆ ಅವನದು. ಎಲ್ಲ ಕಮಿಷನರ್ ಸಾಹೇಬರು 28ನೇ ತಾರೀಕು ನಾವು ಬಂದಿದ್ವಿ, ಬಹಳಷ್ಟು ಹೊತ್ತು ಕೂತು ಕಮಿಷನರ್ ಸಾಹೇಬರು ಅವು ಆಡಿಯೋಸ್ ನೋಡಿದಾರ, ಎಲ್ಲ ಅವ್ನ ಫೋಟೋಸ್ ನೋಡಿದಾರ, ಮೆಸೇಜಸ್ ನೋಡಿ ಕಂಪ್ಲೇಂಟ್ ಮೇಲೆ ಅವ್ರ ಸಿಗ್ನೇಚರ್ ಇದೆ. 28 ತಾರೀಕು ಒಂದು ಸಿಗ್ನೇಚರ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು 28ನೇ ತಾರೀಕು ಕಮಿಷನರ್ ಅವರು ಸಿಗ್ನೇಚರ್ ಮಾಡಿ ಸಿಮಾನಿ ಸಾಹೇಬರಿಗೂ ಫೋನ್ ಮಾಡಿ ಹೇಳಿದ್ರು ಈ ಕಂಪ್ಲೇಂಟನ್ನು ಇಮಿಡಿಯೇಟ್ ಆಗಿ ಲಾಂಚ್ ಮಾಡಿ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತೊಗೊಳ್ಬೇಕು, ಅವನಲ್ಲಿ ಇರೋ ಫೋನ್ ಎಷ್ಟು ಫೋನ್ ಇದಾವೆ ಅದನ್ನೆಲ್ಲ ಇದು ಸೀಸ್ ಮಾಡಬೇಕು, ಯಾಕಂದರೆ ಅವನ ಕಡೆ ಆಡಿಯೋಸ್ ವಿಡಿಯೋಸ್ ಇದ್ದಾವೆ, ತೊಂದರೆ ಆಗ್ತದ ಹುಡುಗಿಗೆ ಅಂತ ಹೇಳಿ ಫೋನ್ ಮೇಲೆ ಕಳಿಸಿದ್ರು. ಇನ್ನೂ ತಕೊಂಡಿಲ್ಲ, ಅವರು ಪ್ರೆಷರ್ ಮಾಡ್ಲಿಕ್ಕತ್ತಾರ ಸೆಟಲ್ಮೆಂಟ್ ಮಾಡ್ರಿ, ಯಾಕಂತಂದ್ರೆ ಇವನು ಇವನು ಏನು ಈಶ್ವರ್ ಸಿಂಗ್ ಇದಾನಲ್ಲ, ಅವ್ರ ಅಣ್ಣಂದಿರು ಎಲ್ಲ ಪೊಲಿಟಿಕಲಿ ಫೈನಾನ್ಸಿಯಲಿ ಬಹಳಷ್ಟು ಇನ್ಫ್ಲೂಯೆನ್ಸ್ಡ್ ಇದ್ದಾರೆ. ಇವರೆಲ್ಲ ಕ್ರೈಮ್ಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಈಗ ಸದ್ಯ. ಸೊ ಈಗೇನಾಗಿದೆ, ಇವರು ಶಾಪುರ ಪೊಲೀಸ್ ಸ್ಟೇಷನ್ CPI ಆಗಲಿ ಸ್ಟಾಫ್ ಆಗಲಿ ಬಂಗಾರ ಆಭರಣ ತಗೊಳ್ರಿ, ಯಾಕೆ ತಗೊಳತಿಲ್ಲ ಅಂದರೆ ನಾನು ಹೇಳ್ತೀನಿ, ಬರೀ ಗೋಲ್ಡ್ ಆರ್ನಾಮೆಂಟ್ಸ್ ತಗೊಂಡು ಸೆಟಲ್ ಮಾಡ್ರಿ, ಅವ್ರದ್ದು ಪ್ರೆಷರ್ ಇದೆ. ನಮ್ಮದು ಕಂಪ್ಲೇಂಟು ಬರೀ ಗೋಲ್ಡ್ ಆರ್ನಾಮೆಂಟ್ಸ್ ತೊಗೊಂಡಿದ್ದು ಮಾತ್ರ ಅಲ್ಲ, ಗೋಲ್ಡ್ ಆರ್ನಾಮೆಂಟ್ಸ್ ತೊಗೊಂಡ್ಕಿಂತ ಮೊದಲು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನ, ಫಿಸಿಕಲಿ ರೇಪ್ ಮಾಡಿದ್ದಾನ. ಇಟ್ ಇಸ್ ಕೇಸ್ ಆಫ್ ರೇಪ್ ಆಲ್ಸೋ. ಹೆದರ್ಸಿ ಬೆದರ್ಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವಳ ಕಡೆಯಿಂದ ದೋಚ್ಕೊಳ್ಳೋದು, ಬಂಗಾರ ಗೋಲ್ಡ ಐಫೋನು ದೋಚ್ಕೊಳ್ಳೋದು, ಮೋರೋವರ್ ಆಕಿಗೆ ಫಿಸಿಕಲಿ ಹ್ಯಾರಾಸ್ಮೆಂಟ್ ಮಾಡಿದ್ದಾನ, ಹೊಡೆದಿದ್ದು ಬಡ್ದಿದ್ದು ಎಲ್ಲ ಆಡಿಯೋಸ್ ನೋಡಿದಾರೆ ಕಮಿಷನರ್ ಸಾಹೇಬರು. ಚೀರಾಡಿದ್ದು ಅವಳು ಏನು ಕೆಲಸ ಮಾಡೋದಿಲ್ಲ, ಇವಳು ದುಡ್ಡು ಬಂಗಾರ ತಗೊಂಡು ಈಗ ಬೇರೆ ಹುಡುಗಿಯವ್ರ ಜೊತೆ ಎಂಜಾಯ್ ಮಾಡ್ತಾ ಕೂತ್ಕೊಳ್ಳಿದ್ದಾನ. ಸೊ ಬರೀ ಎಂಜಾಯ್ ಮಾಡಿದಾನ, ಅವನು ಆ ಟೈಪೇ ಇದ್ದಾನ, ಬಹಳಷ್ಟು ಹುಡುಗಿಯರ ಜೊತೆ ರಿಲೇಷನಲ್ಲಿ ಇದ್ದಾನ. ಇವನನ್ನು ಹಾಗೆ ಬಿಟ್ಟರು, ಅದು ಫೋಟೋಸ್ ಅವಳಿಗೆ ಕಳಿಸಿದಾನ, ಅದು ಹಚ್ಚಿದ್ದೀವಿ ನಾವು. ಬಹಳಷ್ಟು ಹುಡುಗಿಯರ ಜೊತೆ ಅವನು ತಿರುಗಾಡ್ತಾ ಇದ್ದಾನ, ಎಂಜಾಯ್ಮೆಂಟ್ ಮಾಡ್ತಿದ್ದಾನ 2019ದಿಂದ. ನನ್ನ ಹೆಸರು ಅಡ್ವೊಕೇಟ್ ಮಂದಾಕಿನಿ ಅಪ್ಪುಗೋಡ್. ಎಸ್, ಲಾಸ್ಟ್ ಏಪ್ರಿಲ್ 2ನೇ ತಾರೀಕು ಇವನು ಈಶ್ವರ್ ಸಿಂಗ್ನ ಅಣ್ಣಂದಿರು ಮತ್ತು ಈಶ್ವರ್ ಸಿಂಗು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಜ್ ಮಾಡಿದ್ದು ಈ ಹುಡುಗಿದು ಗೋಲ್ಡ್ ಆರ್ನಾಮೆಂಟ್ಸ್ ಎಲ್ಲ ತೊಗೊಂಡು ಬಂದರು ಪೊಲೀಸ್ ಸ್ಟೇಷನ್ಗೆ ಸಂಜೆ 7 ಗಂಟೆ ಸುಮಾರು. ಎಲ್ಲ ಗೋಲ್ಡ್ ಆರ್ನಾಮೆಂಟ್ಸು ಈ ಹುಡುಗಿ ಕಡೆಯಿಂದ ರಿಕಗ್ನೈಸ್ ಆಗಿದೆ. ಅವಳು ರಿಕಗ್ನೈಸ್ ಮಾಡಿದ್ದಾಳೆ, ಹೌದು ಇದೇ ಗೋಲ್ಡ್ ನನ್ನ ಆಭರಣಗಳು ಅಂತ ಹೇಳಿದ್ದಾಳೆ. ಅದನ್ನು ಪೊಲೀಸರು ಎಲ್ಲ ಐಫೋನು ಇತ್ತು, ಅದನ್ನು ರಿಕಗ್ನೈಸ್ ಮಾಡಿದ್ದಾಳೆ. ರಿಕಗ್ನೈಸ್ ಮಾಡಿದ್ರೂ ಆ ಆಭರಣಗಳು ಅವನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ, ಯಾಕಂದರೆ ಇವಳು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿರಲಿಲ್ಲ ಅಂಥೇಳಿ. ಅವರು ಸೀಸ್ ಮಾಡಿದ್ರು, ಅದನ್ನ ತಮ್ಮ ಹದ್ದಿಯೊಳಗೆ ಇಟ್ಕೊಂಡ್ರು, ತಮ್ಮ ಪೊಸೆಷನ್ ಒಳಗೆ ಇಟ್ಕೊಂಡ್ರು ಗೋಲ್ಡ್ ಆರ್ನಾಮೆಂಟ್ಸ್. ಅಂದರೆ ಇದರ ಅರ್ಥ ಏನು, ಕಳ್ಳ ತಗೊಂಡು ಹೋಗಿದ್ದಾನ, ಅದನ್ನ ಕಳ್ಳ ತಗೊಂಡು ಬಂದಿದ್ದಾನೆ ಪೊಲೀಸ್ ಸ್ಟೇಷನಲ್ಲಿ ಆಭರಣಗಳು ಗೋಲ್ಡ್, ಮತ್ತೆ ಕಳ್ಳನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ ವಿದೌಟ್ ಲಾಜಿಂಗ್ ಹರ್ ಕಂಪ್ಲೇಂಟ್. ಹೌದು, ಈಗ ಅವ್ರಿಗೆ ಇಂಥ ಕರೆಕ್ಟ್ ಹೌದು. ಇದು ಶ್ರೀಯುತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಿಕ್ವೆಸ್ಟ್ ಇದೆ, ಇಂಥ ವಿಷಯಗಳನ್ನೆಲ್ಲ ತಮ್ಮ ಮುಂದೆ ಬರಬೇಕಾಗಿದೆ, ಬಂದು ಇದನ್ನು ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೊಳ್ಬೇಕು. ಪೊಲೀಸ್ ಆಫೀಸರ್ ಆಗಲಿ, ಅವ್ರ ಸ್ಟಾಫ್ ಆಗಲಿ, ಮತ್ತು ಈ ಜನ ಏನು ಪೊಲಿಟಿಕಲಿ ಏನು ಇನ್ಫ್ಲೂಯೆನ್ಸ್ಡ್ ಪೀಪಲ್ ಬಂದು ಪ್ರೆಷರೈಸ್ ಮಾಡ್ತಿದ್ದಾರೆ, ಸೆಟಲ್ಮೆಂಟ್ ಮಾಡಿರಿ, ಇಷ್ಟೇ ತೊಗೊಳ್ರಿ ಅಷ್ಟೇ ತೊಗೊಳ್ರಿ, ಅವಳದೇ ಆಭರಣಗಳು ಅವಳಿಗೆ ಕೊಟ್ಟು ಸೆಟಲ್ಮೆಂಟ್ ಮಾಡಂತ ಇದ್ದಾರೆ. ಅವಳದೇ ಆಭರಣ ಅವಳಿಗೆ ತಂದು ಕೊಟ್ಟಿದ್ದು ಮತ್ತೆ ವಾಪಸ್ ಅವರಿಗೆ ಕೊಟ್ಟು ಕಳಿಸಿದ್ದಾರೆ. ಇದೆಂತ ನ್ಯಾಯ ಅಂತ ನಾನು रखे थे. उसके बाद वो मुझे
पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा। मेरे को मेरी मतलब रेपुटेशन, इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे लेते गया। उसके बाद अब मेरे से सब कुछ ख़त्म हो गया, तो मेरा गोल्ड ले लिया उसने, जो मेरा जो था मेरे ऊपर, वो भी उसने सब कुछ ले लिया। उसके बाद वो अभी सब कुछ होने के बाद जब मेरे घर में पता चलने लगा, तो मैं उसके घर पे गई और बताई कि आपके बेटे ने ऐसे ऐसे किया है। तो उसके घर वाले मेरे को ही मारने लगे और कहने लगे कि 3 करोड़ लेके आओ, और 3 करोड़ में से 30 लाख रुपए माइनस करके ऊपर के दे दो पैसा, और हमारे बेटे से शादी कर लो। अब